ಸೊ ಸಿರಿ ಅವರೇ, ಹೇಗಿರ್ತಿತ್ತು ನಿಮಗೂ ಹಾಗೂ ಗಣಪತಿ ಹಬ್ಬ ಕನೆಕ್ಷನ್ ಕೇಳೋದಾದ್ರೆ ಹೇಗೆ? ಅಂದರೆ ವರ್ಷದಲ್ಲಿ ಇದೊಂದು ದೊಡ್ಡ ಹಬ್ಬ. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ತುಂಬ ಇದನ್ನು ಶಿಸ್ತಿನಿಂದ ಆಚರಿಸ್ತಾರೆ. ಆ್ಯಂಡ್ ನಮಗೆಲ್ಲ ಕನೆಕ್ಷನ್ ಹಬ್ಬದ ಜೊತೆ ಅಂದರೆ ಊಟ ಮಾತ್ರ. ಸೊ ಏನು ಸ್ಪೆಷಲ್ ಅಂದರೆ ಏನು ಅಡುಗೆ ಮಾಡ್ತೀವಿ ಅನ್ನೋದು. ಸೊ ಐ ಥಿಂಕ್ ವಿ ಸೆಲೆಬ್ರೇಟ್ ಅ ಲಾಟ್ ವಿತ್ ಫುಡ್. ಆ್ಯಂಡ್ ಎಸ್ಪೆಷಲಿ ಗಣೇಶ ಹಬ್ಬ ಅಂದ ತಕ್ಷಣ ನಿಮಗೆ ಕುರುಕಲ್ ತಿಂಡಿಗಳು ಅದೆಲ್ಲ ತಿನ್ನೋದಕ್ಕೆ ಸಿಗುತ್ತೆ. ಗೌರಿ ಹಬ್ಬ ಅಂದರೆ ಹೋಳಿಗೆ ಮಾಡ್ತೀವಿ. ಸೊ ಇಟ್ ಈಸ್ ದಟ್. ಅಂದರೆ ಪ್ರತಿ ವರ್ಷವೂ ನಮ್ಮಮ್ಮ ತುಂಬ ಒಂದು ಥೀಮಲ್ಲೆಲ್ಲ ಗಣೆ ಕೂಡ್ಸೋರು ಆ್ಯಂಡ್ ಫುಲ್ ಡೆಕೋರೇಷನ್ಸ್ ಎಲ್ಲ ಮಾಡೋರು. ನಮ್ಮನ್ನೆಲ್ಲ ಸಂಜೆ ಕಳಿಸೋದು, ಅವ್ರನ್ನ ಕರ್ಕೊಂಡು ಬಾ, ಇವ್ರನ್ನ ಕರ್ಬಿಡ್ ಬಾ ಅಂತೆಲ್ಲ. ಸೊ ಅದು ಹೆಚ್ಚಾಗಿ ನಾವು ಊಟದಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ. ಸೊ ಪವನ್ ಸರ್, ಹೇಗೆ ನಿಮಗೂ ಗಣೇಶ ಹಬ್ಬಕ್ಕೂ ಯಾವ ರೀತಿಯಾದಂತಹ ನಂಟಿದೆ? ಸೊ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ? ಇವ್ರ ಕತೆ ಎಲ್ಲ ಕೇಳಿದಾಗ ನಾವೇನೋ ಸೆಲೆಬ್ರೇಟೇ ಮಾಡಿಲ್ಲ. ಬಟ್ ನಮಗೆ ನಾನು ಜಾಸ್ತಿ ಐ ಥಿಂಕ್ ಇಲ್ಲಿ ನಾರ್ತ್ ಬ್ಯಾಂಗ್ಳೂರು ಮಲ್ಲೇಶ್ವರಂ ಕಡೆ ಇದ್ದಾಗ ಲೈಫ್ ವಾಸ್ ಮಚ್ ಡಿಫ್ರೆಂಟ್. ಸೌತ್ ಹೋಗ್ತಾ ಹೋಗ್ತಾ ತುಂಬ ಸಾಫ್ಟ್ ಆಗೋಯ್ತು. ಬಟ್ ಇಲ್ಲಿದ್ದಾಗ ನಾನು ಅಲ್ಲಿಂದ ಸುಮಾರು ನನಗೆ 10 ವರ್ಷ ಆಗೋವರೆಗೂ ಇಲ್ಲಿದ್ದೆ. ಸೊ ಆಗ ಈ 108 ಗಣಪತಿ ನೋಡಬೇಕು ಮಕ್ಕಳೆಲ್ಲ ಹೋಗಿ, ಅದು ತುಂಬ ಲೈವ್ಲಿ ಎಕ್ಸ್ಪೀರಿಯನ್ಸ್ ಅಂತ ಹಾಗೆ ಜ್ಞಾಪಕ ಇರೋದು. ಅಂದರೆ ನನಗಿಂತ ಒಂದು ಸ್ವಲ್ಪ ದೊಡ್ಡವ್ರು ಇರೋರು ನಮ್ಮನ್ನು ಕರ್ಕೊಂಡು ಹೋಗ್ತಿರೋರು. ಆಮೇಲೆ ಎಷ್ಟೋ ಮನೆಗೆ ಹೋದಾಗ ಆಮೇಲೆ ಅಕೌಂಟ್ ಒಂದು 30 ಆದಮೇಲೆ ಎಲ್ಲ ಜಗಳ, ಇಲ್ಲ ಅಲ್ಲಿ 31ನೇದು, ಇದು 35ನೇದು. ಆಮೇಲೆ ಅವ್ರ ಮನೇಲಿ ಅದು ಕೊಟ್ಟಿದ್ರು, ಒಂದು ಬ್ಯಾಗೇ ಇರ್ತಿತ್ತು, ಎಲ್ಲರೂ ಕೊಟ್ಟಿದ್ದನ್ನೆಲ್ಲ ತುಂಬಿಸ್ಕೊಂಡು ತಿಂತ ಹೋಗೋದು. ಐ ಥಿಂಕ್ ಆ ಎಕ್ಸ್ಪೀರಿಯನ್ಸ್ ಇವತ್ತಿನ ಮಕ್ಕಳಿಗೆ ಸಾಧ್ಯನೇ ಇಲ್ಲ. ಆ ಥರ ಬಿಡೋಕ್ಕೂ ಆಗಲ್ಲ ಇವತ್ತಿನ ದಿನ ಮಕ್ಕಳನ್ನ ಹೋಗಿ ನಡ್ಕೊಂಬಂದು ಹೋಗಿ ಬನ್ನಿ ಒಂದು 2-3 ಅವರ್. ಐ ಥಿಂಕ್ ದಟ್ ವಾಸ್ ವೆರಿ ಸ್ಪೆಷಲ್ ಇಯರ್ ಆಫ್ಟರ್ ಇಯರ್. ಆ ಹಬ್ಬದ ಆಗಿದ ತಕ್ಷಣ ನೆಕ್ಸ್ಟ್ 1 ಇಯರ್ವರೆಗೂ ಮಾತಾಡೋದು, ಇಲ್ಲ ಈ ಸತಿ ನಾವು 108 ಮಾಡಲೇಬೇಕು, ಅಲ್ಲಿಗೆ ಹೋಗೋಣ, ಆ ಏರಿಯಾಗೆ ಹೋಗೋಣ ಅಂತೆಲ್ಲ. ಐ ಥಿಂಕ್ ಅದು ಜ್ಞಾಪಕ ಬರುತ್ತೆ. ಸೊ ತಮ್ಮದೇ ಇವಾಗ ಏರಿಯಾಗಳಲ್ಲಿ ಗಣೇಶನ ಇಡೋದು, ಇಲ್ಲ ಬೀದಿಯಲ್ಲಿ ಗಣೇಶ ಇಡೋದು, ಅದಕ್ಕೋಸ್ಕರ ದುಡ್ಡನ್ನು ಕಲೆಕ್ಟ್ ಮಾಡೋದು, ಆ ಥರದ್ದು ಯಾವುದಾದ್ರೂ ಆ್ಯಕ್ಟಿವಿಟೀಸ್ನಲ್ಲಿ ತಾವಿದ್ದದ್ದು? ದುಡ್ಡು ಕಲೆಕ್ಟ್ ಮಾಡೋದು ಅದರಲ್ಲಿ ಇರಲಿಲ್ಲ. ದೊಡ್ಡವ್ರು ಮಾಡ್ತಾ ಇದ್ದಿದ್ದನ್ನ ನೋಡ್ತಾ ನಾವಂದ್ರೆ ದುಡ್ಡು ಕಲೆಕ್ಟ್ ಮಾಡ್ತಿರಲಿಲ್ಲ. ನನಗೇನು ಮಾಡೋ, ನಾನು ಆರ್ಟಿಸ್ಟ್ ಚಿಕ್ಕ ಹುಡುಗನ ಆಗಿದ್ದರಿಂದ ಈಗ ಏನು ಅಂದರೆ ಗೊತ್ತಾ, ಈ ಗಣಪತಿ ಹಬ್ಬ ಅನ್ನೋದಿದೆಯಲ್ಲ, ಈಗ ಎಲ್ಲ ಕಡೆಗೂ ಗಣಪತಿ ಇಡೋದು ಒಂಥರ. ಈಗ ನಮ್ಮ ಊರಲ್ಲಿ ಏನು ಮಾಡೋದು ಅಂದರೆ, ಈ ಶ್ರೀನಿವಾಸ ಸ್ಟೋರ್ ಅಂತವ್ರು ಒಂದು ಮನೆ ಇರೋದು, ಆಮೇಲೆ ಪೈಗಳ ಮನೆ ಅಂತ ಇರೋದು, ಕೆಲವು ಮಿನಿಮಮ್ ಸಾಗರದ ಒಂದು 50 ಮನೆಯಲ್ಲಿ ಗಣೇಶ ಡೆಕೋರೇಷನ್ಗೆ ಭಾಳ ಫೇಮಸ್. ಶಿವಮೊಗ್ಗ ಡಿಸ್ಟಿಕ್ಕಲ್ಲೇ ಸಾಗರದಲ್ಲಿ. ಅವ್ರ ಮನೆಯಲ್ಲಿ ನಮ್ಮನ್ನು ಕರೆಯೋರು, ಅರುಣ ಬಾರೋ ನಮಗೊಂದು ಸ್ವಲ್ಪ ಡೆಕೋರೇಷನ್ ಮಾಡಿಕೊಡು ಅಂದರೆ ನಾವೇನು ಮಾಡ್ತಿದ್ವಿ, ಒಂದು ಕಾರ್ಪೆಂಟ್ರ್ ಹತ್ರ ಒಂದು ರೀಪರಲ್ಲಿ ಒಂದು ಪ್ಲೇವುಡಲ್ಲಿ ಇದು ಹೊಡೆದು ಅದ್ರಲ್ಲಿ ಮಣ್ಣು ತುಂಬಿ ಒಂದು 20 ದಿನದ ಮುಂಚೆನೇ ರಾಗಿ ಹಾಕ್ಬಿಡ್ತಾ ಇದ್ವಿ, ಫುಲ್ ಗ್ರೀನು. ಆಮೇಲೆ ಗಣೇಶ ಯಾವ ಥರದವನು ಗದ್ದೆಯಲ್ಲಿ ಇದ್ದಂಗೆ ಇರುತ್ತೆ, ಅವನು ಕಾಡಿನಲ್ಲಿ ಇದ್ದಂಗೆ ಇರ್ತಾನೆ ಅಂದರೆ ಆ ಚಿಕ್ಕ ಮಿನಿಯೇಚರು, ಈ ಬ್ರೌನ್ ಪೇಪರು ಅದನ್ನೆಲ್ಲ ನಾವೆಲ್ಲ ಒಂದು ಸ್ವಲ್ಪ ವರ್ಕ್ ಮಾಡಿ ಅದಕ್ಕೆಲ್ಲ ಈಗ ಮಾಡಿದಾರಲ್ಲ ನೋಡಿ ಈ ಥರ ಎಲ್ಲ, ಅದಕ್ಕೆಲ್ಲ ಕಲರ್ ಹಚ್ಚಿ, ಬ್ಲ್ಯಾಕ್ ಕಲರ್ ಹಚ್ಚಿ, ಸುಣ್ಣ ಎಲ್ಲ ಹಿಂಗೆಲ್ಲ ಹೊಡೆದು ಕಲ್ ಥರ ಎಲ್ಲ ಮಾಡಿ, ಆ ಗ್ರೀನ್ ಮಧ್ಯೆ ಒಂದು ಬಂಡೆ ಮೇಲೆ ಕೂತ ಹಾಗೆ ಇಲಿಗಳದ್ದು ಫುಲ್ಲು ಸಾಲು ಅದೆಲ್ಲ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ. ಗಣಪತಿ ಏನು ಮಾಡ್ತಾನೆ ಅವನ ಹತ್ರ ಹೋಗಿ ಒಂದಿಲಿ ಎಲ್ಲ, ಈ ವಿನಾಯಕ್ ಭಟ್ರು ಮನೆಗೆ ಬೇಕಾಗಿರೋದು, ನಮಗೆ ವಿನಾಯಕ್ ಪೈಗಳ ಮನೆಗೆ ಬೇಕಾಗಿರೋದು ಚಿಕ್ಕದೊಂದು 100 ಇಲಿ ಮಾಡೋ ಅಂದರೆ ಆ ಇಲಿಗಳನ್ನೆಲ್ಲ ಬಂಡೆ ಮೇಲೆಲ್ಲ ಕೂರಿಸಿ, ಅಂದರೆ ನನಗೆ ಅವಾಗ ದುಡ್ಡು ಕೊಡೋರು, ಒಂದು 10 ರೂಪಾಯಿ ಕೊಡೋರು, ಅಂದರೆ ಉಳಿದಿದ್ದೆಲ್ಲ ಅವ್ರು ತರಿಸೋರು. ಆಮೇಲೆ ಒಂದು ಮಿನಿಮಮ್ ನಾವು ಒಂದು 7ರಿಂದ 8 ಮನೆಗೆ ಆ ಥರ ಮಾಡ್ತಾಯಿದ್ದೆ. ನನಗೆ ಖರ್ಚಿಗಾಗೋದು. ನಾನೇನಂದರೆ ಆವಾಗಲಿಂದನೂ ಈ ಥರದ ಚೂಟಿ ಕೆಲಸಗಳನ್ನೆಲ್ಲ ಮಾಡ್ಕೊಂಡಿರೋದ್ರಿಂದ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರದ ಗಣಪತಿಗಳನ್ನು. ಆಮೇಲೆ ಈಗೆಲ್ಲ ಏನು ಅನ್ನಿಸ್ತಾ ಇದೆಯಲ್ಲ, ಆಗಲೇ ನಾವೇನು ಮಾಡ್ತಾಯಿದ್ವಿ, ಬಜರಂಗ ಗಣಪತಿ ಏನು ಮಾಡ್ತಿದ್ವಿ ಅಂದರೆ ಆಂಜನೇಯನ ಥರ ಕಚ್ಚೆಲ್ಲ ಹುಟ್ಟಿಸಿ ಗದೆಯೆಲ್ಲ ಹಿಡ್ಕೊಂಡಿರೋ ಗಣಪತಿ, ರಾಜಕೀಯದ ಗಣಪತಿ, ಗಾಂಧಿ ಗಣಪತಿ, ಈ ಥರದ್ದೆಲ್ಲ ನಾವೇ ನಮ್ಮ ಫ್ರೆಂಡ್ ಜೊತೆ ಕೂತ್ಕೊಂಡು, ಯಾರು ಆರ್ಟಿಸ್ಟು ಸಣ್ಣೂರಲ್ಲ, ಹೋಗಿ ಹೇಳಿ, ನಿಮ್ಮ ಮನೇಲಿ ಇವತ್ತು ಗಾಂಧಿ ಗಣಪತಿ ಅಂತ ಮಾಡೋಣ ಹಾಕೋಣ, ಸಖತ್ತಾಗಿರುತ್ತೆ. ಕೆಲವು ಸರಿ ಏನಾಗುತ್ತೆ, ಈ ವರ್ಷಗಳಲ್ಲಿ ಆಗಸ್ಟಲ್ಲಿ ಬರುತ್ತೆ. ಈಗ ನೋಡಿ, ಈ ಸರಿ ಆಗಸ್ಟಲ್ಲಿ ಬಂದಿರೋದು ಈ ಗಣಪತಿ ಹಬ್ಬ ಎಲ್ಲ ಆಗಸ್ಟಲ್ಲಿ ಬರುತ್ತೆ. ಬಂದಾಗೆಲ್ಲ ಆಗಸ್ಟಲ್ಲಿ ಬಂತು ಅಂದಾಗ ಈ ಸ್ವತಂತ್ರ ಹೋರಾಟಗಾರರ ಥರ ಗಣಪತಿಗಳನ್ನೆಲ್ಲ ಮಾಡಿ, ಪೂಜೆಗಿರೋ ಗಣಪತಿ ಬೇರೆ ಇರುತ್ತೆ, ಆದರೆ ಆ ಥೀಮಿನ ಗಣಪತಿ ಬೇರೆ ಇರುತ್ತೆ. ಏನೋ ಚಿಕ್ಕ ಪಾಂಡ್ ಮಾಡೋದು, ಅದಕ್ಕೆ ಟೆಕ್ನಿಕಲ್ ಆಗಿ ಹೋಗಿ ಈ ಆಟ ಸಾಮಾನು ಇರುತ್ತೆ, ಚಿಕ್ಕ ಮೋಟ್ರ್ ಇರುತ್ತಲ್ಲ ಅದಕ್ಕೆಲ್ಲ ಹಾಕಿ, ರಬ್ಬರ್ ಬ್ಯಾಂಡ್ ಹಾಕಿ ಮೋಟ್ರ್ ಥರ ಮಾಡಿ ನೀರು ಹಿಂಗೆ ಬೀಳಂಗೆ ಮಾಡೋದು, ಏನೇನೇನೋ ವರ್ಕ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ನಾನು ಗಣಪತಿ ಹಬ್ಬ ಆಚರಿಸೋದು ಒಂದು ಥರ ಆದರೆ, ಗಣಪತಿ ಹಬ್ಬದಲ್ಲಿ ನಾನು ಆ್ಯಕ್ಚುಲಿ ಚಿಕ್ಕದಾಗಿ ದುಡಿಮೆ ಮಾಡ್ಕೋತಾ ಇದ್ದೆ. ನೈಸ್. ಆ್ಯಕ್ಚುಲಿ ಕಲಾವಿದರಿಗೆ ಬಹಳಷ್ಟು ಹತ್ತಿರವಾದಂಥ ಹಬ್ಬ ಅಂದರೆ ತಪ್ಪಾಗಲ್ಲ ಗಣೇಶ ಹಬ್ಬ.